ಹ್ಞೂ ಚೆಂದಾಗಿ ತಿಳ್ಕೊಂಡು ಮಾಡ್ರಿ ಲೆಕ್ಕ. ಭಾಳ ಸರಳವಯ್ಯು ಅವ ಅಂತ ಗಣಿತಗಳು ಬಂದಾಗ ನಾವು ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತದೆ. ಲಕ್ಷ ಕೊಟ್ಟು ನೋಡ್ರಿ. 4.5 ಮೀಟರ್ ಬಟ್ಟೆ ಬೆಲೆ 4.5 ಮೀಟರ್ ಬಟ್ಟೆಯ ಬೆಲೆ ಬರೋಬ್ಬರಿ ಎಷ್ಟು? 675 ರೂಪಾಯಿ. 18 ಮೀಟರ್ ಬಟ್ಟೆಯ ಬೆಲೆ ಬರೋಬ್ಬರಿ ಎಷ್ಟು? 18 ಗುಂಡ್ಲೆ 675 ಸರ್ವಸ್ ಬಾಗಿಲೆ 4.5. ಇದರ ಸ್ಥಾನದಲ್ಲಿ ಮೇಲೆ ಕೊಡಬೇಕು. ಇಲ್ಲಿ ದಶಮಾಂಶ ಇತ್ತು ಅಂತಂದ್ರೆ ಏನು ಮಾಡ್ಬೇಕು ನೀವು? ಮೇಲೆ ಸ್ಥಾನದಲ್ಲೇ ಕೊಡ್ಬೇಕು. ಅದು ನೆನ್ಪಿಟ್ಕೊಳ್ರಿ. ಅಂದ್ರೆ ನಿಮ್ಗೆ ಉತ್ತರ ಕರೆಕ್ಟ್ ಬರ್ತದೆ. 4.5 ಚೆಂದಾಗಿ ಹಚ್ಬೋದು ನೋಡಿ. 9 45, 9 2 18, 5 1 5 2. ಈಗ 675ಕ್ಕೆ 4ರಲ್ಲಿ ಗುಣಾಕಾರ ಮಾಡಿಬಿಡ್ರಿ. 675ಕ್ಕೆ 4ರಲ್ಲಿ ಗುಣಾಕಾರ ಮಾಡಿರಿ. 4 5 22, 4 7 28, 1 2 30, 4 6 24, 1 3 27 ಬರೋಬ್ಬರಿ 2700 ರೂಪಾಯಿ. ಆನ್ಸರ್ ಇಸ್ ಈಕ್ವಲ್ ಟು 2700 ರೂಪಾಯಿ. ಉತ್ತರ ಸಂಖ್ಯೆ ಎಲ್ಲಿದೆ? ಎ. ಇಂಥ ಲೆಕ್ಕಗಳನ್ನು ನೀವು ಮಾಡೋದು ಕಲಿಬೇಕು. ಇನ್ನು ದಶಮಾಂಶ ಭಾಗಾಕಾರಗಳು ಕಲ್ತಂಗೆ ನೀವು ಇಂಥವೆಲ್ಲ CBSE ಸೀರಿಯಲ್ದಾಗ ಸಾಕಷ್ಟು ಆಗ್ಯಾವ. ನೀವು ನೋಡ್ರಿ. ಅದು CBSE ಸೀರಿಯಲ್ ನೋಡೋದ್ರಿಂದ ಈ ಗಣಿತಗಳು ಭಾಳ ಸರಳ ಬರ್ತಾವೆ. ಇಲ್ಲಿ ಮಾನಗಳನ್ನು ಹೆಂಗೆ ಹಚ್ಬೇಕಂದ್ರೆ ರೂಪಾಯಿ ಕೊಟ್ಟಾನ, ರೂಪಾಯಿದಾಗ ಕೇಳ್ಯಾನ ಅಂದ್ರೆ ನೀವು ಭಾಜಕದಾಗ ರೂಪಾಯಿ ಹಚ್ಕೋಬೇಕು. ಹೆಂಗಂದ್ರೆ 1687.50 ರೂಪಾಯಿಗೆ 7.5 ಮೀಟರ್ ಆದರೆ 5625 ರೂಪಾಯಿಗೆ ಎಷ್ಟು ಮೀಟರ್ ಬಟ್ಟೆ ಕೊಳ್ಳಬಹುದು? ಇದನ್ನು ಭಾಳ ಹುಷಾರಲ್ಲೇ ಮಾಡಬೇಕು. ಮಾಡಿ. ಈಗ ನೋಡಿ, 1687.50 ರೂಗೆ ಬರೋಬ್ಬರಿ 7.5 ಮೀಟರ್. 5625 ರೂಪಾಯಿಗೆ ಎಷ್ಟು ಮೀಟರ್ ಬಟ್ಟೆಯನ್ನು ಕೊಳ್ಳಬಹುದು? ಹಚ್ಕೊಳ್ಳೋದು ಪದ್ಧತಿ ಪ್ರಕಾರ ಹಚ್ಕೋರಿ. 5625 ಗುಂಡ್ಲೆ 7.5 ಸರ್ವಾಸ್ ಬಾಗಿಲೆ ಎಷ್ಟು? 1687.50. ಈಗ ಏನು ಮಾಡ್ಬೇಕಂದ್ರೆ ಸ್ಥಾನದಲ್ಲೇ ಕೊಟ್ಬಿಡ್ರಿ. ಬರೀ ಸ್ಥಾನದಲ್ಲೇ ಕೊಡ್ಬೇಕು ಅಂದ್ರೆ ಇದಕ್ಕೆ ಉತ್ತರ ಬರ್ತದೆ. ಇದರ ಸ್ಥಾನ ಮೇಲೆ 100 ಮ್ಯಾಲೆ ಕೊಡ್ರಿ. ಇದರ ಸ್ಥಾನ ಮೇಲೆ 10 ತಾಳ ಕೊಡ್ರಿ. ಯಾಕಂದ್ರೆ ಈ ದಶಮಾಂಶ ತೆಗಿಬೇಕಾಗ್ತದೆ. ನೀವು ದಶಮಾಂಶ ತೆಗೆದ್ರೆ ಉತ್ತರ ಭಾಳ ಕರೆಕ್ಟ್ ಬರ್ತದೆ. ಈಗ ನೀವು ಏನು ಮಾಡಬೇಕು? 1687 ರೂಪಾಯಿಗೆ ನೀವು ಭಾಗಾಕಾರ ಮಾಡಬೇಕು. ಒಂದೊಂದೊಂದೊಂದು ಹಂತವಾಗಿ ಭಾಗಾಕಾರ ಮಾಡ್ಬೇಕು. ಎದಕ್ಕೆ ಮಾಡಬೇಕು? ಇದರಿಂದ ಇದಕ್ಕೆ ಮಾಡಬೇಕು. ಈಗ ಸದ್ಯ ನಾವು ಇದನ್ನು ಈಗ 25ರಲ್ಲಿ ಇದು ಭಾಗ ಹೋಗ್ತದೆ. ಇದನ್ನು 25ರಲ್ಲೇ ಭಾಗ ಹೊಡಿಬೇಕು. ಈಗ ನೋಡಿ, 25 3 75 ಹೌದಾ? ಆಮೇಲೆ 25 6 150, 25 6 150. 168 ಹೊರಗೆ ಇಡ್ರಿ ಕರೆಕ್ಟಾಗಿ. 25 6 150 ಇದ್ರೆ ಕಳೀರಿ. ಎಷ್ಟು ಉಳಿತು ನೋಡ್ರಿ? 8 ಉಳಿತು, 1 ಉಳಿತು. ಈಗ ಏನು ತಗೋಬೇಕು? 7 ತಗೋರಿ. 25 7 175, 25 7 175, 170. 7ರಾಗ 2 ಆದ್ರೆ 5 ಆದ್ರೆ 2 7 1. ಇನ್ನೇನು ತಗೋಬೇಕು? 5 ತಗೋರಿ. 25 5 125. ಈ ಪೂಜೆ ಒಂದು ಇಲ್ಲಿ ತಗೋರಿ. ನೋಡಿ, 5 7 5 12, 12 1 6 18. 3ರಲ್ಲಿ ಹೋಗ್ತದೆ ಹೊಡೆಯೋದು. 3 1 3 2 6, 3 2 6, 3 2 6 3, 3 4 3 5 15. ಪೂಜೆಗೆ ಪೂಜೆ ನೋಡ್ರಿ. ಇನ್ನೊಂದ್ಸಲ 3 1 3 2 6, 3 2 6 1, 3 5 15. ಹಂಗೆ ಇಡ್ರಿ. ಈಗ 25ರಲ್ಲೇ ಭಾಗಿಸ್ರಿ. ಇದನ್ನು 25 9 225, 25 9 225. ಇಲ್ಲಿ 0 ಇಟ್ಕೊಳ್ರಿ.
ಇದು 25 ಎರಡಲೆ 56 ಹೊರಗೆ ತೆಗೀರಿ. 25 ಎರಡಲೆ 50. 25 ಎರಡಲೆ 50 ಅಂದರೆ ಎಷ್ಟು ಉಳಿತು? 6 ಉಳಿತು. ಏನು ತೊಗೊಂಡ್ರಿ? 2 ತೊಗೊರಿ. 25 ಎರಡಲೆ 50. 50 ತೆಗೆದ್ರೆ 12 ಉಳಿತು. 5 ತೋರಿ. 25 ಇರಲಿ 125 ನೋಡಿ. ಆಮೇಲೆ 9 ಹತ್ತಲೆ 9 ಎರಡಲೆ 18. 9 ಎರಡಲೆ 18. 9 5 45 ನೋಡಿ. 25. ಈ 0 ಹೊತ್ತು, ಈ 0 ಹೊತ್ತು, ಈ 0 ಹೊತ್ತು, ಈ 0 ಹೊತ್ತು ಬರೋಬ್ಬರಿ 25 ಮೀಟರ್ ಬಟ್ಟೆಯನ್ನು ಕೊಳ್ಳಬಹುದು. ಆನ್ಸರ್ ಈಸ್ ಈಕ್ವಲ್ ಟು 25 ಮೀಟರ್. ಎಲ್ಲದ ಉತ್ತರ ಸಂಖ್ಯೆ ನೋಡ್ರಿ, 25 ಮೀಟರ್ ಉತ್ತರ ಸಂಖ್ಯೆ ಬಿ. ಹಿಂಗೆ ಇದನ್ನ ನಾವು ರಿಪೀಟ್ ಗಣಿತ ತೋರಿಸ್ಲಿಕ್ಕೆ ಬರೋದಿಲ್ಲ. ಇದನ್ನು ಕಚ್ಚಾ ಭಾಗಾಕಾರ ಹೆಂಗೆ ಮಾಡಿ ಅನ್ನೋದು ನೀವು ನೋಡ್ಲಿಕ್ಕೆ ಇಟ್ಟನು ಚಂದಂಗೆ ನೋಡ್ರಿ. ಇದನ್ನು ಈಗ ನೀವು ಇಂಥ ಲೆಕ್ಕ ಮಾಡ್ಲಿಕ್ಕೆ ಕಲಿಬೇಕು. ಇಂಥ ದೊಡ್ಡ ಭಾಗಾಕಾರ ಲೆಕ್ಕಗಳನ್ನು ಹೆಂಗೆ ಮಾಡಬೇಕು, ಸ್ಥಾನ ಬೆಲೆ ಹಾಕಿ ಹೆಂಗೆ ಭಾಗಿಸ್ಬೇಕು ಅನ್ನೋದು ತಿಳಿತದ. ನೋಡ್ರಿ ಮುಂದಿನ ಲೆಕ್ಕಗಳು ಮಾಡಿ.